ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕವಿತಾ ವ್ಲಾಗ್ಸ್ ಇನ್ ಕನ್ನಡ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸಗಳ ನಂತರ ನಾನು ಮತ್ತೆ ಯೂಟ್ಯೂಬ್ಗೆ ನಾನು ಒಂದು ಫೇಸ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ ಕೂಡ, ಯಾಕಂದರೆ ಸ್ವಲ್ಪ ವರ್ಕ್ ಪ್ರೆಷರಲ್ಲಿ ಅಂತ ಇದ್ದೆ ನಾನು, ಅದಕ್ಕೋಸ್ಕರ. ಹಾಗೆ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲರೂ ಈಗ ನೀವು ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ ಯಾವ ವಿಷಯದ ಸಂಬಂಧಪಟ್ಟಿರೋದನ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಡೆಫಿನೆಟ್ಲಿ ಫ್ರೆಂಡ್ಸ್, ನಾನು ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಯಾವುದೇ ಕೆಲಸ ಮಾಡೋಕ್ಕಾಗದೇ ಇರೋದ್ರಿಂದ ಯೂಟ್ಯೂಬ್ ವಿಡಿಯೋ ಮಾಡೋದು ಸ್ವಲ್ಪ ಕಡಿಮೆ ಆಗ್ತಿತ್ತು. ದಯವಿಟ್ಟು ಕ್ಷಮಿಸಿ, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ನನ್ನ ಚಾನಲ್ನ ತುಂಬ ಜನ ನೋಡಿರೋರು ತುಂಬ ಜನ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಆಗಿರೋರು ಫ್ರೆಂಡ್ಸ್ ಇನ್ನೊಂದು ಏನು ಮಾಡಬೇಕು ಅಂದರೆ ಗೊತ್ತಾ, ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಸಡನ್ನಾಗಿ ಅವರಿಗೆ ಹೋಗ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ. ಕಾರಣ ಏನಂದರೆ, ನೀವು ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಮಾತ್ರ ನಿಮಗೆ ಇಮ್ಮಿಡಿಯೇಟ್ ಅದು ನಿಮಗೆ ಶೋ ಆಗುತ್ತೆ. ಇಲ್ಲಾಂದರೆ ಏನಾಗ್ತಿದೆ, ಸುಮಾರು ಜನ ನನಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಮೇಡಮ್ ನೀವು ಲಾಸ್ಟ್ ವೀಕಲ್ಲಿ ವಿಡಿಯೋ ಮಾಡಿದ್ದೀರಾ ಅಂತ. ಫ್ರೆಂಡ್ಸ್ ಹೇಳಬೇಕಂದ್ರೆ, ನಾನು ಮಿನಿಮಮ್ ಅಂದರೂ ಫಸ್ಟೆಲ್ಲ ನಾನು ವಾರಕ್ಕೆ 4-5 ವಿಡಿಯೋ ಹಾಕ್ತಿದ್ದೆ. ಬಟ್ ಈಗ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಯಾಕಂದರೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ, ಏನು ವಿಷಯಕ್ಕೋಸ್ಕರ ಅಂತ ಹೇಳ್ತೀನಿ ಖಂಡಿತವಾಗ್ಲೂ. ಬಟ್ ನಾನು ಅದಕ್ಕಿಂತ ಮುಂಚಿತವಾಗಿ ಹೇಳ್ಬೇಕಂದ್ರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ದೀನಿ, ದಯವಿಟ್ಟು ನಮ್ಮಂಥ ಹೊಸಬ್ರು ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲಲ್ಲಿ ಇರುವಂಥ ವೀಡಿಯೋಸ್ಗಳನ್ನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾರೇ ವಿಡಿಯೋ ನೋಡಿದ್ರು ಕೂಡ ದಯವಿಟ್ಟು ನಿಮ್ಮಂಥ ಕಮೆಂಟ್, ನೀವು ಕಳಿಸುವಂಥ ಒಂದು ಕಮೆಂಟ್ಗಳಿಂದ ನಮಗೊಂದು ತುಂಬಾ ಖುಷಿ ಆಗುತ್ತೆ. ಅದು ಕೂಡ ನಾನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿ ಬರುವಂಥ ಕಮೆಂಟ್ಗಳಿಗೆ ರೆಸ್ಪಾನ್ಸ್ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಬಗ್ಗೆ ನಾನು ಹೇಳಲೇಬೇಕು, ಅದಕ್ಕೋಸ್ಕರ ಹೇಳ್ತೀನಿ. ಸೊ ಮಕ್ಕಳ ಟಾಪಿಕ್ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ನನ್ನ ಮಗನ ಬಗ್ಗೆ ಸುಮಾರು ಜನ ಹೇಳಿದರು, ನನ್ನ ಮಗನಿಗೆ ಮಾತು ಬರಲ್ವಾ ಅಂತ. ಡೆಫಿನೆಟ್ಲಿ ನೀವು ಆಲ್ರೆಡಿ ಇದಕ್ಕಿಂತ ಮುಂಚಿತವಾಗಿದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಕನ್ನಡದಲ್ಲಿ ಅವನಿಗೆ ಅಕ್ಷರ ಅಭ್ಯಾಸ ಮಾಡಿಸೋದಕ್ಕೋಸ್ಕರ ಅಂತ ಇದು ಅಕ್ಷರಾಭ್ಯಾಸ ಮಾಡಿಸಿದ್ದೆ. ಅದನ್ನು ಕೂಡ ನೀವು ಆಲ್ರೆಡಿ ಎಲ್ಲ ನೋಡಿರ್ತೀರ. ನೋಡದೇ ಇದ್ದವರು ದಯವಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಇಲ್ಲಾಂದರೆ ಮೇಲೆ ಐ ಕಾರ್ಡಲ್ಲಿ ಬಂದಿರುತ್ತೆ ನೋಡಿ, ಇಲ್ಲಿ ಮೇಲ್ಗಡೆ ಐ ಕಾರ್ಡಲ್ಲಿ ಬಂದಿರುತ್ತೆ. ಸೊ ನೀವು ಚೆಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ. ನಾರ್ಮಲಿ ನನ್ನ ಮಗ ಒಂದು ಮಾತು ಕಲ್ತಿದ್ದು ಲೇಟೆ ಫ್ರೆಂಡ್ಸ್, ಅದನ್ನು ನಾನು ಒಪ್ಕೊಳ್ತೀನಿ. ಯಾಕೆ ಅಂದರೆ, ನನ್ನ ಮಗನ ಭವಿಷ್ಯಕ್ಕೋಸ್ಕರ ಅಂದ್ಬಿಟ್ಟು ನಾನೇ ಆಗಲಿ, ನಮ್ಮ ಮನೆಯವರೇ ಆಗಲಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೀವಿ, ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮಾಡಿರೋ ತಪ್ಪು ಏನಂದರೆ, ನಾನು ನನ್ನ ಮಗನ ಫ್ಯೂಚರ್ಗೋಸ್ಕರ ಅಂದ್ಬಿಟ್ಟು ನಾವಿಬ್ಬರು ಸಂಪಾದನೆ ಮಾಡೋದಕ್ಕೋಸ್ಕರ ಅಂದ್ಬಿಟ್ಟು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀವಿ. ಆದರೆ ಅದ್ರಲ್ಲಿ ನಾವು ಮಾಡಿದ ದೊಡ್ಡ ತಪ್ಪು ಏನಂದರೆ, ಸೊ ಅವನಿಗೋಸ್ಕರ ಅಂತಲೂ ಕೂಡ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು, ಅದನ್ನು ನಾನು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅವ್ನು ಮಾತಾಡೋದು ಸ್ವಲ್ಪ ಲೇಟ್ ಆಯಿತು. ನೀವು ಆಲ್ರೆಡಿ ನೋಡ್ತಾ ಇದ್ದೀರಲ್ಲ, ಹಿಂದ್ಗಡೆ ನನ್ನ ಮಗ ರೂಮಲ್ಲಿ ಕೂತ್ಕೊಂಡು, ನಾನು ವೀಡಿಯೋ ಮಾಡ್ಬೇಕಂದಾಗ ಅವ್ನ ರೂಮಲ್ಲಿ ಕೂತ್ಕೊಂಡು ಅವ್ನಿಗೆ ಏನಾದರೂ ಒಂದು ಕೊಟ್ಟರೆ ಕೂತ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಳ್ಳುತ್ತೆ, ಆ ರೀತಿ. ಹಾಗಾಗಿ ಅವ್ನಿಗೆ ಈಗ ಸ್ವಲ್ಪ ಮಾತಾಡೋದೆಲ್ಲ ಕಲ್ತ್ಕೊಂಡ. ಸುಮಾರು ಜನ ಹೇಳ್ತಾಯಿದ್ರು ಫ್ರೆಂಡ್ಸ್ ನಮಗೆ, ನಿಮಗೆ ಮಕ್ಕಳಾಗೋದೇ ಡೌಟು, ಯಾವಾಗಲೂ ಸಂಪಾದನೆ ಅಂದ್ಕೊಂಡೇ ಇದ್ಬಿಡ್ತೀರ ಹಾಗೆ ಹೀಗೆ ಅಂತ. ಡೆಫಿನೆಟ್ಲಿ ಏನಿಲ್ಲ, ನಮ್ಮ ಮಕ್ಕಳಿಗೋಸ್ಕರ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀವಿ, ಅಷ್ಟು ನಾವು ಸಂಪಾದನೆ ಅಂತ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ನಮ್ಮ ಮನೆಯವರು ನಾನು ಹೆವಿ ವರ್ಕ್ ಮಾಡೋದು ನೋಡಿ ಕೂಡ ಅವರು ಬೇಡ, ನೀನು ಸ್ವಲ್ಪ ನಮ್ಮ ಮಗುಗೋಸ್ಕರ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಅಂತ ಹೇಳಿದ್ರಿಂದ, ಸೊ ದಿವಸಕ್ಕೆ ನಾನು ಹೆವಿ ವರ್ಕ್ ಮಾಡ್ತಿದ್ದೆ ಫ್ರೆಂಡ್ಸ್. ದಿನದಲ್ಲಿ 24 ಗಂಟೆಯಲ್ಲಿ 16 ಗಂಟೆಗಳ ಕಾಲ ನಾನು ಟೈಪಿಂಗ್ ವರ್ಕ್ಗೆ ಅಂತಲೇ ಕುತ್ಕೊಂಡ್ಬಿಡ್ತಿದ್ದೆ. ಅಷ್ಟು ಹೊತ್ತುವರೆಗೂ ನಾನು ನಿದ್ದೆ ಮಾಡ್ತಾ ಇದ್ದಿದ್ದು ಕೂಡ ತೀರಾ ಕಡಿಮೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಮುಖದಲ್ಲಿ ಸ್ವಲ್ಪ ಡಲ್ನೆಸ್ ಕಾಣ್ತಾ ಇದೆ. ಕಾರಣ ಏನಂದರೆ, ತುಂಬ ನಾನು ವರ್ಕ್ ಪ್ರೆಷರಲ್ಲಿ ಇರೋದ್ರಿಂದ. ಸೊ ಇನ್ನು ಮುಂದಕ್ಕೆ ಆ ರೀತಿ ವರ್ಕ್ ಪ್ರೆಷರಲ್ಲಿ ನಾನು ಇರೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನನ್ನ ಮಗನ ಭವಿಷ್ಯ ನಾವು ನೋಡಬೇಕು. ಮತ್ತು ಅವನಿಗೀಗ 3 ವರ್ಷ ಕಂಪ್ಲೀಟ್ ಆಗಿದೆ. ಬರ್ಡೇದು ಕೂಡ ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರ. ಸೊ ನಿಜವಾಗ್ಲೂ ನನ್ನ ಚಾನಲ್ನ ನೀವೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು, ತುಂಬಾ ಖುಷಿ ಆಗುತ್ತೆ. ಆದರೆ ಲೈಕ್ ಮಾಡಿ ಮತ್ತು ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ನೋಡಿರೋರೆಲ್ಲ ಕಮೆಂಟ್ ಮಾಡಿದ್ರೆ ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ತುಂಬಾ ಖುಷಿ ಆಗುತ್ತಲ್ವ, ಅದಕ್ಕೋಸ್ಕರ.
ಹಾಗೆ ತುಂಬ ಜನ ಹೇಳ್ತಾರೆ ಮಾತಾಡೋಕ್ಕೆ ಬರಲ್ಲ ಅಂತ. ಮಾತಾಡೋದು ಲೇಟ್ ಯಾಕಾಗಿದೆ ಅಂದರೆ, ಸೊ ನಾನು ಅವನಿಗೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅವನ ಜೊತೆಗೆ. ಇನ್ನು ಮುಂದಕ್ಕೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಒಂದಷ್ಟು ವರ್ಕ್ ಪ್ರೆಷರ್ಗಳನ್ನ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ. ಮತ್ತು ಇನ್ನೊಂದೇನೆಂದರೆ, ಕೆಲವರು ಕೇಳ್ತಾ ಇದ್ರು ಮಾತಾಡೋಕ್ಕೆ ಬರಲ್ವಾ ಯಾಕೆ, ಹಾಗಾದರೆ ಅವನು ಮೂಗನೋ ಹಾಗೆ ಹೇಗೆ ಅಂತಾರೆ. ಡೆಫಿನೆಟ್ಲಿ ಹೇಳ್ತೀನಿ ಫ್ರೆಂಡ್ಸ್, ತಾಯಿದಿರೇ ಫಸ್ಟು ಅಕ್ಷರಾಭ್ಯಾಸನೇ ಆಗಲಿ, ಮಕ್ಕಳಿಗೆ ಮೊದಲನೇ ಗುರು ಅಂದರೆ ತಾಯಿದಿರು ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ಮಗನಿಗೋಸ್ಕರ ನಾನು ಏನು ಅಂದರೆ, ಅವ್ನಿಗೆ ಏನೇನು ಬೇಕು ಅದನ್ನೆಲ್ಲ ನಾನು ಕೊಡಿಸಿದ್ದೀನಿ ಫ್ರೆಂಡ್ಸ್. ಇವತ್ತಿನವರೆಗೂ ಅವ್ನಿಗೆ ಏನೇನು ಬೇಕು ಎಲ್ಲನೂ ಕೊಡಿಸಿದ್ದೀನಿ. ಆದರೆ ಮಿಕ್ಕಿದ್ದು ಏನಂದರೆ, ಅವನಿಗೆ ಒಂದು ಅಕ್ಷರಾಭ್ಯಾಸಕ್ಕೋಸ್ಕರ ಅಂತ ನಾನು ಗೊತ್ತಾಗಲಿಲ್ಲ ನನಗೆ ಫಸ್ಟು. ಯಾಕಂದರೆ ಅವ್ನಿಗೆ ಎಜುಕೇಷನ್ಗೆ ಒಂದಷ್ಟು ಮಾಡ್ಕೊಳ್ಳೋಣ, ಅರ್ನಿಂಗ್ಸ್ ಮಾಡ್ಕೊಳ್ಳೋಣ ಅಂತಲೇ ನಾವು ಅದಕ್ಕೋಸ್ಕರ ಒದ್ದಾಡ್ಬಿಟ್ಟಿದ್ದೀನಿ ನಾನು. ಸೊ ಇವಾಗ ಸ್ವಲ್ಪ ಬೇಡ, ಸ್ವಲ್ಪ ಅವನ ಬಗ್ಗೆನೂ ಗಮನ ಕೊಟ್ಟು ಅವನಿಗೂ ಮಾತು ಕಲಿಸಿದ್ರೆ. ಈಗ 3 ವರ್ಷ ಆಗಿದೆ, 3 ವರ್ಷದ ಮೇಲೆ 2 ತಿಂಗಳು ಕಂಪ್ಲೀಟ್ ಆಗಿದೆ. ಇನ್ನು 3 ವರ್ಷದ 8 ತಿಂಗಳು, 4 ವರ್ಷಕ್ಕೆ ಅವನಿಗೆ ಸ್ಕೂಲಿಗೆ ಸೇರಿಸ್ಬೇಕಾಗುತ್ತೆ, LKGಗೆ ಸೇರಿಸ್ಬೇಕಾಗುತ್ತೆ. ಒಂದು ಒಳ್ಳೆ ಸ್ಕೂಲ್ ಕೂಡ ನಾವು ನೋಡ್ಕೊಂಡಿದ್ದೀವಿ, ಆಲ್ರೆಡಿ ನೋಡಿದ್ದೀವಿ. ಒಳ್ಳೆ ಸ್ಕೂಲ್ ಅಂತಲೇ ಹೇಳ್ಬೋದು. ಆ ಸ್ಕೂಲಲ್ಲಿ ಅವನಿಗೆ ಒಂದು ಎಜುಕೇಷನ್ ಕೊಡಿಸ್ಬೇಕಾದ್ರೆ ಅದಕ್ಕಿಂತ ಮುಂಚಿತೆಗೆ ಅವನು ಸ್ವಲ್ಪ ಮಾತಾಡೋದು ಕಲಿಬೇಕಿತ್ತು. ಅದನ್ನು ನಾನು ಮಾತಾಡೋಕ್ಕೆ ಬಿಟ್ಟಿರಲಿಲ್ಲ ಇಷ್ಟು ದಿವಸ. ಈಗ ನಾನು ಮಾತಾಡೋದನ್ನು ಅವನಿಗೆ ಹೇಳ್ಕೊಟ್ಟ ಮೇಲೆ ನೋಡಿ ಎಷ್ಟು ತೀಟೆ ಮಾಡ್ತಿದ್ದಾನೆ ಹಿಂದ್ಗಡೆ. ಎಷ್ಟು ತೀಟೆ ಅಂದರೆ ಸಿಕ್ಕಾಪಟ್ಟೆ ತೀಟೆ ಫ್ರೆಂಡ್ಸ್. ಯಾಕಂದರೆ ಮಕ್ಕಳು ದೊಡ್ಡವು ಆಗ್ತಾ ಅವು ಅದರದಷ್ಟು ಕಪಿ ಚೇಷ್ಟೆಗಳು ಮಾಡ್ತಾ ಇರ್ತಾರೆ. ಆ ಕಪಿ ಚೇಷ್ಟೆಗಳು ಹಾಗೆ ಅವನು ಎಷ್ಟು ಮಾತಾಡೋದನ್ನು ಕಲ್ತಿದ್ದಾನೆ, ಹಾಗೆ ಎಷ್ಟು ಮಾತಾಡ್ತಾನೆ ಅಂತ ಎಲ್ಲರಿಗೂ ನಾನು ವಿಡಿಯೋ ಮಾಡಿ ತಿಳಿಸ್ಬೇಕಾಗಿತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ. ಖಂಡಿತವಾಗೂ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ತುಂಬ ಅದ್ಭುತವಾಗಿ, ತುಂಬ ಮಕ್ಕಳ ಆ ತೊದಲ ಮಾತು ಕೇಳಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ. ಅದನ್ನು ನಾನು ಹಾಕಿದ್ದೀನಿ. ಸೊ ಈ ವಿಡಿಯೋನ ಡೆಫಿನೆಟ್ಲಿ ಎಲ್ಲರೂ ನೋಡಬೇಕು. ವಿಡಿಯೋನ ಮಿಸ್ ಮಾಡದೆ ಹೆಂಡು ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಸಖತ್ತಾಗಿ ಮಾತಾಡಿದ್ದಾನೆ ನನ್ನ ಮಗ, ತುಂಬಾ ಖುಷಿ ಆಗುತ್ತೆ. ಹಾಗೆ ನನ್ನ ಜೊತೆಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾನೆ ಕೂಡ. ನೋಡಿ, ನಾನು ಇಲ್ಲಿ ಬಟ್ಟೆ ಎಲ್ಲನ ಮರ್ಚಬೇಕಾಗಿತ್ತು ಅಂದ್ಬಿಟ್ಟು ಬಟ್ಟೆನೆಲ್ಲ ಮರ್ಚ್ತಾ ಇದೆ. ನನ್ನ ಮಗ ಮಾತಾಡೋದೇ ಅಪರೂಪ. ಅವನು ಅಂದರೆ ಮಾತಾಡೋದು ಬರಲ್ಲ ಅಂತಲ್ಲ, ಮಾತಾಡ್ತಾನೆ. ಅಂದರೆ ಅವನು ವೀಡಿಯೋಗೆ ಮುಂದೆ ಕುತ್ಕೊಂಡು ಮಾತಾಡೋದೇ ಅಪರೂಪ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವನ ಜೊತೆಗೆ ಆ ಬಟ್ಟೆಗಳನ್ನೆಲ್ಲ ಮರ್ಚೋದನ್ನೆಲ್ಲ ಬಿಟ್ಟು ನಾನು ವಿಡಿಯೋ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ಎಲ್ಲರೂ ಕೂಡ ನನ್ನ ವಿಡಿಯೋನ ನೋಡಿದ ತಕ್ಷಣ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನೋಡೋಣ ನನ್ನ ಮಗ ಯಾವ ರೀತಿ ಮಾತಾಡಿದ್ದೀನಿ. ತುಂಬ ಆ ತೊದಲು ಮಾತು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಕಡೆಯಿಂದ ಕೂಡ ಸಪೋರ್ಟ್ ಬೇಕು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡಿದ್ದೀನಿ. ಬನ್ನಿ ನೋಡೋಣ. ಮನೆ ಇದು ಯಾವುದಿದು? ಮನೆನಾ ಏನಿದು? ಏನು? ಹಾಲು. ಅದು ರೂಮ್. ನೀನು ಬಾವಿನಾ? ಅಮ್ಮನ ಹೆಸರು? ಅಮ್ಮ. ಪಪ್ಪನ ಹೆಸರು? ಬಾಬು ಪಪ್ಪ. ಚಿಕ್ಕಿ ಹೆಸರು? ಜೋರಾಗಿ ಹೇಳ್ಬೇಕು. ಮಮ್ಮು ಚಿಕ್ಕಿ. ಆಮೇಲೆ ಎಷ್ಟು ಚಿಕ್ಕಿದಿರು? 2 ಚಿಕ್ಕಿನಾ? ಎಷ್ಟು ಹೆಸರು ಹೇಳು? ಚೇತ. ಆಮೇಲೆ ಪಾಪ ಚಿಕ್ಕಿ? ಅನ್ನಿ. ಓಕೆ ಡನ್. ಈಗ ಪಪ್ಪಂಗೆ ಫೋನ್ ಮಾಡ್ತೀನಿ. ಟ್ರಿನ್. ಹಲೋ. ಯಾರು? ಬಾವಿನಾ? ಹಾಂ. ಊಟ ಆಯ್ತಾ ಬಾವಿ? ಏನು ಊಟ ಮಾಡಿದೆ ಬಾವಿ? ಅನ್ನ ಸಾರು. ಹಾಂ. ನಿಮ್ಮ ತಾತನ ಹೆಸರೇನು ಬಾವಿ? ಆಮೇಲೆ ಇನ್ನೊಂದು ತಾತನ ಹೆಸರೇನು ಬಾವಿ? ಶಿವ ತಾತ. ಅಜ್ಜಿ ಹೆಸರೇನು ಚಿನ್ನಿ? ಅಜ್ಜಿ ಹೆಸರು? ಸುಶೀಲಜ್ಜಿ. ಹಾಂ. ಚಿಕ್ಕಿ ಹೆಸರೇನಪ್ಪ? ಚೇತ. ಮಮ್ಮು? ಹಾಂ. ಮಮ್ಮು ಅಂಗಡಿಲೈತೆ ಶಾಪ್? ಚಿಕ್ಕಿ ಶಾಪ್. ನೀ ಎಲ್ಲೋಗಿದ್ದೆ? ಚಿಕ್ಕಿ ಶಾಪಾಗಿ ಹೋಗಿದ್ದಾ? ನೀನು ಆಯಿ ಎಲ್ಲ ಹೇಳ್ತೀಯಾ? ಹೇಳ್ಕೊಡಮ್ಮ ಹೆಂಗೆ ಅಂತ. ನೋ
ಕಮ್ 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 ಕಮ್. ಯಾಕೆ? ಯಾಕಪ್ಪ? ಬಾಬು ಹೇಳು, ಹೇಳು. ಹಲೋ, ಯಾರು? ಅಂಜಿ, ಊಟ ಆಯ್ತಾ? ಊಟ ಆಯ್ತಾ? ಊಟ ಆಯ್ತಾ? ಇನ್ನು ಮರ್ಚು ಹೇಳು. ಊಟ ಆಯ್ತಾ? ಆಯ್ತಾ. ಆಮೇಲೆ ನೀನು ಎಲ್ಲಿ ಮಲ್ಕೊಳ್ತೀಯಾ? ರೂಮಲ್ಲಿ. ಹಾಲು ಮತ್ತೆ ಹಾಲು. ಆಯ್ತು ಮಗನೆ. ಇದೇನಿದು? ಕಣ್ಣು, ಮೂಗು, ಕಿವಿ, ಕೈ. ಕೈ ಯಾವುದು? ಬಿಡು, ಆಯ್ತು. ಕತ್ತು ಯಾಕೆ? ಫೋನ್ ಹಿಡ್ಕೊಂಡಿದೀಯಾ? ಹೌದಾ, ಆಯ್ತು ಮಗನೆ. ಆಮೇಲೆ ನಿನ್ನ ಹೆಸರೇನು? ಬಾವಿ. ಅಮ್ಮನ ಹೆಸರು ಕವಿ. ಕುವಿನೋ ಕವಿ. ನಿನ್ನ ಹೆಸರೇನು? ಅಯ್ಯೋಕಪ್ಪ, ಕೊತ್ತಂಗೆ ಹಿಡ್ಕೊಂಡಿದ್ಯಾ? ಅಲೋ ಅಲೋ. ಆಯ್ತು. ಅಲೋ, ಯಾರು? ಯಾರು? ನೀನು ಹೇಳು, ಯಾರು? ನೀನ್ ಬಾವಿನೇಪ್ಪ. ಯಾರು? ನಾನು ನಿನ್ ಕೇಳ್ತಾ ಇರೋದು, ನೀನು ಹೇಳ್ಬೇಕು. ಅಲೋ, ಯಾರು? ನಾನು ಬಾವಿ. ನಾನು ಬಾವಿ. ಏನು ಮಾಡ್ತಾ ಇದೀಯಾ? ಬಟ್ಟೆ. ಹೇಳು, ಬಟ್ಟೆ. ಯಾರಂಗೆ ಹಿಡ್ಕೊಂಡು ಫೋನ್ ಹಿಡ್ಕೊಂಡು ಮಾತಾಡೋ ಅಂತ ಹೇಳ್ಕೊಟ್ಟವ್ರು? ಅಮ್ಮ ಹಂಗೆ ಫೋನಲ್ಲಿ ಹಿಡ್ಕೊಂಡು ಮಾತಾಡುತ್ತಾ? ಹಂಗೆ ಫೋನಲ್ಲಿ ಹಿಡ್ಕೊಂಡು ಮಾತಾಡುತ್ತಪ್ಪ? ಹೌದಾ? ಯಾರವ ಅದೆಲ್ಲ ಬಟ್ಟೆ? ಬಾವಿ. ಹೌದಾ? ಗುಡ್ ಬಾಯ್. ನೀನು ಗುಡ್ ಬಾಯಾ? ಹೌದಾ? ನಿಮ್ಮ ತಾತನ ಹೆಸರೇನು? ಆಮೇಲೆ ಶಿವ ತಾತ. ಓಕೆ, ಗುಡ್. ನಿಮ್ಮ ಅಜ್ಜಿ ಹೆಸರು? ಅಜ್ಜಿ ಹೆಸರು ಅಂಜಿ ಶಿವನಾ? ನೋ. ಸರಿ, ಚಿಕ್ಕಮ್ಮನ ಹೆಸರೇನು? ಮಮ್ಮು ಚೇತ. ಆಮೇಲೆ ಚಿಕ್ಕಮ್ಮ ಪಾಪ? ಟ್ರೂಟ್ರಿಗೆ ಹೋಗೋರೆ. ಕೂತ್ಕೋ, ಕರೆಕ್ಟಾಗಿ ಕಾಲು ಮರ್ಚು. ಹೇಳು. ಯಾರು? ಚಿಕ್ಕಮ್ಮ ಪಾಪನಾ? ಚಿಕ್ಕಮ್ಮ ಪಾಪ ಏನು ಮಾಡಿದ್ರು? ಆಂಟಿ ಮನೇಲಿ, ಆಂಟಿ ಅಂಗಡಿಲಿ, ಶಾಪಲ್ಲಿ ಏನೇನು ತೊಗೊಂಡು ಬಂದೆ? ಕಾರು, ಆಟೋ, ಆಮೇಲೆ ಬೊಂಬೆ, ಆಮೇಲೆ ಆಮೇಲೆ ಚಾಕಿ. ಏನೇನು ಕೊಡಿಸ್ತಾಳ ಆಂಟಿ? ತಾಕಿ ತಿಂಡಿ ಕೊಡಿಸುತ್ತಾ? ಆಯಿತು. ಆಮೇಲೆ ಅಮ್ಮ ನಿನಗೆ ಊಟ ಕೊಡ್ಬೇಕಾದ್ರೆ ಏನಂತ ಕೇಳ್ತೀಯ ಅಮ್ಮನಿಗೆ? ಸಾರು ತಾ. ಜಿಯಾ. ಸಾರು ತಾ. ಸಾರು. ಅನ್ನ. ನೋ, ಅನ್ನ ಸಾರು ಹಾಕಿ. ಅಮ್ಮ ಊಟ ಹಾಕಿ. ಅಮ್ಮ ಗೋಬಿ ತಾ. ಎಷ್ಟು ಗೋಬಿ ಬೇಕು? ಗೋಬಿ ಇಷ್ಟನಾ? ಆಮೇಲೆ ಚೀಚಿ. ಹೌದಾ? ಅಯ್ಯೋ ಅಯ್ಯೋ. ಆಮೇಲೆ ಹೇಳು. ಗೋಬಿ ಇಷ್ಟ, ಚೀಚಿ ಇಷ್ಟ, ಪಪ್ಪ ಅಷ್ಟು ಇಷ್ಟನಾ? ಅಮ್ಮ
ಓ ಮೈ ಗಾಡ್. ಕಣ್ಣು ಎಲ್ಲಿ ಕಣ್ಣು, ಮೂಗು, ಬಾಯಿ, ತುಟಿ, ತುಟಿ, ನಾಲ್ಗೆ, ಹಲ್ಲು, ಕಿವಿ, ತಲೆ, ಕೂದಲು, ಕೂದಲು, ಕೂದಲು ಎಲ್ಲಿ ಕೂದಲು, ಅದೇನಾ. ಕೈ, ಕಾಲು, ಯಾರ್ದದು ಕೈ, ಬಾವಿ. ನಾನು ಬಾವಿ. ಅಮ್ಮ, ಪಪ್ಪನ ಹೆಸರು, ತಾತನ ಹೆಸರು ಹೇಳು. ತಾತನ ಹೆಸರೇನು, ಶಿವ ತಾತ. ನಿನಗೆ ರಾಮ ತಾತ ಇಷ್ಟನಾ ಶಿವ ತಾತ ಇಷ್ಟನಾ? ಇಬ್ರು ಇಷ್ಟನಾ? ಎಷ್ಟು ಇಷ್ಟ? ಓ ಮೈ ಗಾಡ್. ಅಂಜಿ, ವಾವ್. ಎಷ್ಟು ಅಂಜಿದ್ದೀರು ನಿನಗೆ? ಅಷ್ಟು ಅಂಜಿದ್ದೀರಾ? ನೀನು ಊರಿಗೆ ಬಂದಿದ್ಯಾ? ಅಲ್ಲಿ ಊರಲ್ಲಿ ಏನೇನೈತೆ? ಎಮ್ಮೆ, ಹಸು, ಆಮೇಲೆ ಆಡು, ಆಡು, ಆಮೇಲೆ ಇನ್ನೇನೈತೆ? ಕೋಳಿ, ಕೋಳಿ, ಕೋಳಿ. ನೀನು ಕೋತಿ. ನೀನು ಕೋತಿ. ಆನೆ. ನೀನು ನಾಯಿ. ಪಪ್ಪ ಆನೆ. ಚಿಕ್ಕಿ, ಚಿಕ್ಕಿನೂ ಆನೆ. ಓಕೆ. ಆಮೇಲೆ ಅಂಜಿ ಆನೆ. ಪಾಪ, ಚಿಕ್ಕಿ ಪಾಪ, ಚಿಕ್ಕಮ್ಮ ಪಾಪ ಏನು? ಆನೆನ ಅವನು. ಚಿಕ್ಕಮ್ಮ ಅನಿ. ಹಾಂ, ಅನಿ ಚಿಕ್ಕಿ. ಏನು? ಅಕ್ಷಿ. ಹೆಂಗೆ ಹೇಳ್ಕೊಟ್ಟೆ ನಾನು ನಿನಗೆ ಅಕ್ಷಿ ಬಂದಾಗ? ಗುಡ್ ಬಾಯ್. ಗುಡ್. ಆಯಿತು. ಪಪ್ಪ ಬಂದಾಗ ನಿನಗೆ ಪಪ್ಪ ಅಂಬು ಮಾಡುತ್ತಾ? ಹೆಂಗೆ ಅಂಬು ಮಾಡುತ್ತೆ? ಅಮ್ಮೋಯ್, ಹೌದಾ? ಅಮ್ಮ ಬಾಬು ಮಾತ್ರ ಅಂಬು ಮಾಡುತ್ತಾ? ಬಾವಿ. ಬಾವಿ ಚಾಚಿ ಮಾಡಿಲ್ಲ ಅಂದ್ರೆ ಅಮ್ಮ ಏನು ಮಾಡುತ್ತೆ ಅನ್ನುತ್ತಾ? ಆಗ ನೀನೇನು ಮಾಡ್ತೀಯಾ? ಹೌದಾ? ಅವಾಗ ಅಮ್ಮ ನಿಂಗೆ ಹೊಡಿಯಲ್ವಾ? ಏನು ಮಾಡುತ್ತೆ ಮತ್ತೆ? ಹಂಗೆಲ್ಲ ಬೈಯುತ್ತಾ? ಆಮೇಲೆ ನೀನು ಊಟ ಮಾಡ್ಬಿಟ್ಟು ತಾಚಿ ಮಾಡ್ಬಿಡ್ತೀಯಾ? ಹಂಗಂತ ಹೇಳ್ತೀಯಾ? ಓಕೆ, ಗುಡ್. ಆಮೇಲೆ ಎಲ್ಲಿ ತಾಚಿ ಮಾಡ್ತೀಯಾ? ರೂಮ್. ಹಾಲು ಯಾವುದು? ಇದು ಹಾಲು. ರೂಮು? ರೂಮಲ್ಲಿ ಯಾರು ತಾಚಿ ಮಾಡ್ತಾರೆ? ಎಲ್ಲರೂ ಮಾಡೋದಾ? ಓಕೆ. ಆಮೇಲೆ ನೀನೇನು ಮಾಡ್ತೀಯ? ಸ್ಕೂಲ್ಗೆ ಹೋಗ್ತೀಯಾ? ಯಾಕೆ? ಸ್ಕೂಲ್ಗೆ ಹೋಗಲ್ವಾ? ತಾಚಿ ಮಾಡಿದ್ಮೇಲೆ ಹೋಗ್ತೀಯಾ? ಹಾಂ, ನಾಳೆ ಹೋಗ್ತೀಯಾ? ಓಕೆ, ಗುಡ್. ಸ್ಕೂಲ್ ಇಷ್ಟನಾ? ಅಣ್ಣ, ಅಕ್ಕ, ತಮ್ಮ, ತಮ್ಮ ಇಷ್ಟನಾ? ತಂಗಿ ನೋ ಇಷ್ಟನಾ? ನಿಂಗೆ ತಮ್ಮ ಇಷ್ಟನಾ ತಂಗಿ ಇಷ್ಟನಾ? ಇದು ತಂಗಿ. ಇಬ್ಬರು ಇಷ್ಟನಾ? ಸೂಪರ್. ಆಮೇಲೆ ಏನು ಕೊಡ್ತೀಯಾ ಪಾಪ ಬಂದಾಗ? ಏನದು? ಬಿಚ್ಚಿ. ಏನಂಗಂದ್ರೆ? ಬಿಚ್ಚಿ.
ಹಂಗನ್ಬಾರ್ದು. ಪಿಚ್ಚಿ, ಬಾವಿಚ್ಚಿ, ಜಿಯ ಬೇಕಾ? ಲವ್ ಯು. ಬಾಯ್. ಟಾಟಾ. ಸಿ ಯು. ಗುಡ್ ನೈಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನನ್ನ ಮಗ ಮಾತಾಡಿದ್ದಾನೆ ಅಂತ. ತುಂಬ ಅದ್ಭುತವಾಗಿ ಮಾತಾಡಿದ್ದಾನೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಕೆಲವ್ರಿಗೆ ಅದು ತುಂಬ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಎಲ್ಲರನ್ನೂ ಮೆಚ್ಚಿಸ್ಬೇಕು ಅನ್ನೋದು ನನ್ನಲ್ಲಿಲ್ಲ. ಹಾಗಾಗಿ ಹೇಳ್ತೀನಿ, ಕೆಲವರು ಸ್ವಲ್ಪ ನಮ್ಮನ್ನು ನೋಡಿದ್ರೆ, ಪರ್ಟಿಕ್ಯುಲರಾಗಿ ನಾನು ಅದನ್ನೇ ಹೇಳಬೇಕಾಗುತ್ತೆ, ನಮ್ಮನ್ನು ನೋಡಿದ್ರೆ ತುಂಬ ಜನ, ಅಂದರೆ ಎಲ್ಲರೂ ಅಂತ ಹೇಳಕ್ಕೆ ಹೋಗಲ್ಲ, ತುಂಬ ಜನದಲ್ಲಿ ಒಂದು 50% ಜನ ತುಂಬ ನಮ್ಮ ಬಗ್ಗೆ ಹಿಂದೆ ಮಾತಾಡೋದೇ ಜಾಸ್ತಿ ಫ್ರೆಂಡ್ಸ್. ಹಿಂದೆ ತುಂಬಾ ಮಾತಾಡ್ತಾರೆ, ನಮ್ಗೆ ಕಂಡ್ರೆ ಸಾಕು ಹಾಗಲ್ಲ ಅನ್ನೋ ಥರ. ಮುಂದೆ ಚೆನ್ನಾಗೇ ಇರ್ತಾರೆ, ಈ ರೀತಿ ಇರ್ತಾರೆ. ಬಟ್ ಅಂಥವ್ರುಗಳ ಮುಂದೆ ನಾವು ಚೆನ್ನಾಗಿ ಬದುಕಿ ಬಾಳು ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ವರ್ಕ್ ಅಂತ ನಾನೇ ಆಗಲಿ ನಮ್ಮ ಮನೆಯವರೇ ಆಗಲಿ ಮಾಡ್ತಾಯಿದ್ವಿ. ಸೊ ಈಗ ಮಕ್ಕಳು ಭವಿಷ್ಯಕ್ಕೋಸ್ಕರ ಅಂದ್ಬಿಟ್ಟು ನಾನು ಕೂಡ ಒಂದಷ್ಟು ಕೆಲಸಗಳನ್ನ ಪೆಂಡಿಂಗ್ ಇಟ್ಟು ನನ್ನ ಮಗನ ಭವಿಷ್ಯಕ್ಕೋಸ್ಕರ ಅವನಿಗೂ ಮಾತುಗಳನ್ನ ಹೇಳ್ಕೊಡ್ತಾಯಿದ್ದೀನಿ. ಯಾಕಂದರೆ ನಾನು ಅವನಿಗೆ ಮಾತುಗಳನ್ನ ಹಾಡೋದನ್ನು ಹೇಳ್ಕೊಡೋಕೆ ಶುರು ಮಾಡಿದ ಮೇಲೆ ಅವನು ತುಂಬ ಚೆನ್ನಾಗಿ ಮಾತು ಕಲ್ತ್ಕೊಂಡ. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ರೀತಿ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಹೆಂಗೆ ಮಾಡ್ತಿದ್ದಾನೆ ಅಂದರೆ ನೋಡಿ, ಸಿಕ್ಕಾಪಟ್ಟೆ ತೀಟೆ ಪಾಪು ನೋಡಿ. ಹಾಯ್ ಏನು, ಹಾಯ್ ಹೇಳು, ಹಾಯ್ ಹೇಳು. ನೋಡಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಇವನಿಗೆ ಹಿಂಗೆ ಮೊಬೈಲ್ ಕೊಟ್ಬಿಟ್ರೆ ನೋಡಿ, ಹೇಗೆ ಮೊಬೈಲ್ ಕೊಟ್ಟರೆ ಆರಾಮಾಗಿ ಆಡ್ಕೊಂಡು ಕೂತ್ಕೊಳ್ಳುತ್ತೆ. ಮುದ್ದು ಪಾಪ ಹೇಳು ಹಾಯ್. ಸರಿಯಾಗಿ ಹೇಳ್ಬೇಕು. ಹೋಗ್ಲಿ ಹಲೋ ಅನು. ಯಾರು ಯಾರು ನೀವು? ಒಂದ್ ಕಡೆ ನಿಂತ್ಕೋಬೇಕು. ಬಾಯ್ಲಿ. ಯಾರು? ನಿನ್ಗೆ ಅಮ್ಮ ಎಷ್ಟಿಷ್ಟ? ಅಷ್ಟು ಇಷ್ಟನಾ? ಅಷ್ಟೊಂದು ಇಷ್ಟಪಡ್ತೀಯಾ? ಸರಿ ಆಯ್ತು ಪಪ್ಪ. ಅಯ್ಯೋ ಸರಿಮ್ಮ. ಓಕೆ ಬಾಯ್. ಎಲ್ಲರಿಗೂ ಥ್ಯಾಂಕ್ ಯು. ಟ್ಯಾಚು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಹೇಳು ಬಾಯ್ ಅಂತ. ಹ್ಞೂ.